ಮುಂದಿನ ಸ್ಟೋರಿ, ಭದ್ರಾ ಮೇಲ್ದಂಡೆ ನಾಲೆ ನೀರು ಚಿಕ್ಕಮಗಳೂರು ಚಿತ್ರದುರ್ಗ ಜಿಲ್ಲೆಗೆ ಹರಿಸೋದಕ್ಕೆ ದಾವಣಗೆರೆ ಬಿಜೆಪಿ ವಿರೋಧಿಸ್ತಾ ಇದೆ. ಕೇಸರಿ ಪಡೆಗೆ ಕೌಂಟರ್ ಕೊಡೋದಕ್ಕೆ ಕಾಂಗ್ರೆಸ್ ರೈತರ ಜೊತೆ ಸಮಾವೇಶ ನಡೆಸೋದಕ್ಕೆ ಸಿದ್ಧವಾಗಿದ್ದಾರೆ. ಹಾಗಾದ್ರೆ ಈ ಯುದ್ಧ ಯಾವ ರೀತಿ ನಡೀತಾ ಇದೆ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯ ಅನ್ನೋದನ್ನ ನೋಡ್ಕೊಂಡು ಬನ್ನಿ. ಮಧ್ಯ ಕರ್ನಾಟಕದಲ್ಲಿ ಕೈಕಮಲ ಭದ್ರಾ ಪಾಲಿಟಿಕ್ಸ್. ರೈತ ಜಾಗೃತಿ ಸಭೆ ಹೆಸರಲ್ಲಿ ಕಾಂಗ್ರೆಸ್ ಸಮಾವೇಶ. ಭದ್ರಾ ಬಲದಂಡೆ ನಾಲೆ ಮಧ್ಯ ಕರ್ನಾಟಕ ಭಾಗದ ರೈತರ ಜೀವನಾಡಿ. ಆದ್ರೀಗ ಭದ್ರಾ ಬಲದಂಡೆಯ ನಾಲೆ ಸೀಳಿ ಕಾಮಗಾರಿ ನಡೆಸಲಾಗ್ತಾ ಇದೆ. ಚಿತ್ರದುರ್ಗ ಜಿಲ್ಲೆ ಮತ್ತು ಚಿಕ್ಕಮಗಳೂರಿನ ಕೆಲ ಗ್ರಾಮಕ್ಕೂ ನೀರು ಹರಿಸುವ ಉದ್ದೇಶವಾಗಿದೆ. ಇದೇ ವಿಚಾರ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಮಾತಿನ ಸಮರ ತಂದಿಟ್ಟಿದೆ. ಭದ್ರಾ ನಾಲೆ ಸೀಳಿ ನಡೆಸಿದ ಕಾಮಗಾರಿ ಮಾಡೋದು ಅವೈಜ್ಞಾನಿಕವಾಗಿದೆ ಎಂದು ದಾವಣಗೆರೆ ಬಿಜೆಪಿ ಸರಣಿ ಪ್ರತಿಭಟನೆ ನಡೆಸಿದೆ. ಇದಕ್ಕೆ ಕಾಂಗ್ರೆಸ್ ಕೌಂಟರ್ ಕೊಡಲು ಸಿದ್ಧವಾಗಿದೆ. ಇಂದು ದಾವಣಗೆರೆ ಜಿಲ್ಲೆ ಕಾಂಗ್ರೆಸ್ ಶಾಸಕರ ನೇತೃತ್ವದಲ್ಲಿ ರೈತ ಜಾಗೃತಿ ಸಭೆ ನಡೆಯಲಿದೆ. ಕಾಂಗ್ರೆಸ್ ಭದ್ರಾ ಬಲದಂಡೆ ನಾಲೆ ಅಚ್ಚುಕಟ್ಟು ಪ್ರದೇಶದ ರೈತರ ಜೊತೆ ಹೊನ್ನಾಳಿಯ ಕುಂದೂರು ಗ್ರಾಮದಲ್ಲಿ ರೈತ ಜಾಗೃತಿ ಸಮಾವೇಶ ಆಯೋಜಿಸಲಾಗಿದೆ. ಹೊನ್ನಾಳಿ ಕಾಂಗ್ರೆಸ್ ಶಾಸಕ ಶಾಂತನಗೌಡ, ಚನ್ನಗಿರಿ ಕಾಂಗ್ರೆಸ್ ಶಾಸಕ ಶಿವಗಂಗಾ ಬಸವರಾಜ್ ಸೇರಿ ಹಲವರು ಭಾಗಿಯಾಗಲಿದ್ದಾರೆ. ಚಿಕ್ಕಮಗಳೂರು ಈ ಭಾಗಕ್ಕೆ ಕುಡಿಯ ನೀರಿಗೆ, ತರೀಕೆರೆ, ಹೊಸದುರ್ಗ ಈ ಭಾಗದಲ್ಲಿರ್ತಕ್ಕಂಥ ಹಳ್ಳಿಗಳಿಗೆ ಕುಡಿಯ ನೀರು ಯೋಜನೆಗೆ ನಮ್ಮ ಭದ್ರಾ ಬಲದಂಡೆ ಯೋಜನೆ ಮುಖಾಂತರ ಕುಡಿಯ ನೀರು ಒಯ್ತಕ್ಕಂಥದ್ದನ್ನು ಈಗಾಗಲೇ ಪತ್ರಿಕೆಯಲ್ಲಿ ಬಂದಿದೆ. ಎಲ್ಲರೂ ಸಹ ಅದ್ರ ಬಗ್ಗೆ ಚರ್ಚೆಯನ್ನು ಮಾಡಿದೆವು. ಯಾಕಂದರೆ ರೈತರನ್ನ ದಾರಿ ತಪ್ಪೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ವಿರೋಧ ಪಕ್ಷದವರು. ನಾವು ಅಲ್ಲಿ ನಡೆದ ಘಟನೆನೇ ಬೇರೆ, ಅವ್ರು ಹೇಳ್ತಕ್ಕಂಥ ಘಟನೆನೇ ಬೇರೆ. ಅಲ್ಲಿ ನೈಜ ಘಟನೆ ಬೇರೆ ಐತಿ, ಇಲ್ಲಿ ಹೇಳೋದೇ ಜನರು ನಮ್ಮ ರೈತರಿಗೆ ಹೇಳ್ತಕ್ಕಂಥ ವಿಚಾರಣೆ ಬೇರೆ ಇರೋದ್ರಿಂದ ಹೊನ್ನಾಳಿಯಲ್ಲಿ ಒಂದು ಕಾರ್ಯಕ್ರಮವನ್ನು ನಂಬ್ಕೊಂಡಿದ್ದೀವಿ. ಅದರಿಂದ ನಮ್ಮ ರೈತ ಬಾಂಧವರು ಮುಖಂಡರುಗಳು ಅಲ್ಲಿಗೆ ಕರೆ ಮಾಡಲಿಕ್ಕೆ ನಾವು ಈ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದೇವೆ. ಕಾಮಗಾರಿ ಬಗ್ಗೆ ಬಿಜೆಪಿ ಮಾಡುವ ಆರೋಪಗಳಿಗೆ ಸ್ಪಷ್ಟನೆ ನೀಡಲು ಇಂದಿನ ಸಮಾವೇಶ ವೇದಿಕೆಯಾಗಲಿದೆ. ದಾವಣಗೆರೆ ಜಿಲ್ಲೆಯಾದ್ಯಂತ ಭದ್ರಾ ಚಾನಲ್ ನೀರು ಬಿಟ್ಟಕ್ಕಂಥ ವ್ಯವಸ್ಥೆಯಲ್ಲಿ ದೊಡ್ಡ ಟ್ಯೂಬನ್ನು ಹಾಕಿ ಭದ್ರಾ ಗ್ರಾಮೀಣ ಬಲದಂಡೆ ನಾಲೆನೇ ಸೀಳಿ ಬಿಡಿದರೆ ಅಂತ ಪೇಪರ್ಗಳಲ್ಲಿ ಪತ್ರಿಕೆಯಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಂದಿದೆ. ಕಾಂಗ್ರೆಸ್ ಪಕ್ಷ ಇರ್ಬೋದು, ಕಾಂಗ್ರೆಸ್ ಪಕ್ಷ ಶಾಸಕರು ಇರ್ಬೋದು, ಸರ್ಕಾರ ಇರ್ಬೋದು, ರೈತರ ವಿರೋಧವಾಗಿ ಅಂತ ಭಾವನೆಯನ್ನ ಮಾಧ್ಯಮದ ಮೂಲಕ ಪ್ರಚಾರ ಮಾಡ್ತಾ ಇದ್ದಾರೆ. ನಾವು ಸಹ ನೋಡಿದ್ರೆ ಕೇಳಿದ್ವಿ. ಅದು ಸೀಳಿದಾರೋ ಬಾಂಬ್ ಹಾಕಿ ಅಂತಕ್ಕಂಥದ್ದು ಕುಂದೂರು ದಾಖಲೆ ಸಮೇತ, ಚಿತ್ರ ಸಮೇತ ನಾವು ತೋರಿಸ್ತೇವೆ. ಅವತ್ತು ನೀವೇ ಕೇಳ್ತೇವೆ. ರಾಜಕೀಯ ಏನೇ ಇದ್ರೂ ಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರಿಗೆ ಅನ್ಯಾಯ ಆಗದಿರಲಿ ಎಂಬುದು ಸಾರ್ವಜನಿಕರ ಹಕ್ಕೊತ್ತಾಯ. ಬಿಜೆಪಿಗೆ ಕೌಂಟರ್ ಕೊಡಲು ಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಬರುವಂತಹ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ನಾಯಕರು ಒಂದು ಬೃಹತ್ ರೈತರ ಸಭೆಯನ್ನ ಆಯೋಜಿಸಲು ಮುಂದಾಗಿರುವಂಥದ್ದು. ರಾಜಕಾರಣ ಏನೇ ಇರಲಿ, ರೈತರಿಗೆ ಅನುಕೂಲ ಮಾಡಿಕೊಡಿ ಎಂಬುದು ಸಾರ್ವಜನಿಕರ ಹಕ್ಕೊತ್ತಾಯ. ಕ್ಯಾಮರಾಮನ್ ಕಿರಣ್ ಜೊತೆ ಮಹಂತೇಶ್ ಕುರುಬೆಟ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ದಾವಣಗೆರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.